ಊರಿನ ಆಡಳಿತ ಸದ್ದಿಲ್ಲದೆ ಖಾಸಗಿ ಸಂಸ್ಥೆಗಳ ಪಾಲಾಗುತ್ತಾ ಇನ್ನು ಮುಂದೆ ರಸ್ತೆಗಳ ನಿರ್ವಹಣೆ ಖಾಸಗಿಯವರ ಪಾಲಾಗುತ್ತಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ವಿವಾದಿತ ಹೆಜ್ಜೆ ಇಡಲಾಗ್ತಾ ಇದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಪ್ರೈವೇಟ್ ಕಂಪನಿಗಳ ಪಾಲಾಗಬಹುದು. ಈ ಎಲ್ಲ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ಖಾಸಗಿ ಸಂಸ್ಥೆಗಳದ್ದ. ಇನ್ಮೇಲೆ ವಿದೇಶಿ ಆಡಳಿತ ಸಂಸ್ಕೃತಿ ನಮ್ಮಲ್ಲೂ ಕೂಡ ಜಾರಿ ಮಾಡಬೇಕು ಅನ್ನುವಂಥ ಪ್ಲಾನ್ ನಡೀತಾ ಇದೆ ಅಂತೆ. ರಸ್ತೆ ಕ್ಲೀನಿಂಗು, ಕಸ ಗುಡಿಸೋದು, ಬೀದಿ ದೀಪಗಳ ನಿರ್ವಹಣೆ, ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಹಲವು ಕಾರ್ಯಗಳನ್ನು ಗುತ್ತಿಗೆ ಕೊಡಲಿಕ್ಕೆ ಇಲ್ಲೆಲ್ಲ ನಡೀತಾ ಇದೆ ಪ್ಲಾನು. ಖಾಸಗಿ ಸಂಸ್ಥೆಗಳಿಗೆ ಟೆಂಡರ್ ನೀಡೋಕೆ GBA ಚಿಂತನೆ ನಡೆಸ್ತಾ ಇದೆ ಅಂತೆ. ನೋಡಿ, ಎಲ್ಲ ಕೂಡ ಖಾಸಗಿತನ ಆಗ್ತಾ ಇದೆ. ಇದು ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ನಮ್ಮ ದೇಶದ ಬಹುತೇಕವಾಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಎಷ್ಟೋ ಖಾಸಗಿಯವರು ಪಾಲಾಗಿದ್ದಾವೆ. ಎಷ್ಟೋ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಹಾಗಾಗಿ ಈಗ ಆತಂಕ ಇರೋದು ಪೌರ ಕಾರ್ಮಿಕರು ನಿರುದ್ಯೋಗಿಗಳಾಗ್ಬಿಡ್ತಾರೆ. ಈಗ ಆಲ್ರೆಡಿ GBA ವ್ಯಾಪ್ತಿಯಲ್ಲಿ ಈ ಮೊದಲು BBMP ಇತ್ತು. ಈಗ ಸಾವಿರಾರು ಪೌರ ಕಾರ್ಮಿಕರು ಅದನ್ನೇ ನೆಚ್ಕೊಂಡಿದ್ದಾರೆ. ಹಾಗಾಗಿನೇ ಈಗ ಯಾಕೆ GBA ಈ ಥರದ ಪ್ಲ್ಯಾನ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ? ಆರ್ಥಿಕವಾಗಿ ಸಂಕಷ್ಟ ಏನಾದರೂ ಎದುರಿಸ್ತಾ ಇರ್ಬೋದಾ, ಅಥವಾ ಇವ್ರಿಗೆ ನಿರ್ವಹಣೆ ಮಾಡೋಕ್ಕೆ ಆಗ್ತಾ ಇಲ್ವಾ? ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, GBA ಈ ಥರದ ನಿರ್ಧಾರವನ್ನು ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನಿರ್ಬೋದು? ಯಾಕಂದರೆ ಸಹಜವಾಗಿ ಅಲ್ಲಿ ಕೆಲಸ ಮಾಡುವಂಥವ್ರು ಕೆಲಸ ಕಳ್ಕೊಳ್ತಾರೆ. ಆರ್ಥಿಕವಾಗಿ ಏನಾದರೂ ಈಗ GBAಗೆ ಹೊರೆ ಆಗ್ತಿದೆಯಾ, ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗ್ತಿದೆಯಾ? ಈ ಯಾಕೆ ನಿರ್ಧಾರ ಅಂತೇಳಿ ಪ್ಲಾನು? ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೌಪ್ಯವಾಗಿ ಇದೆ. ಇದು ಆರ್ಥಿಕ ಹೊರೆ ಮೂಲ ಕಾರಣನೋ ಅಥವಾ ಖಾಸಗೀಕರಣದ ಲಾಭಿನೋ ಅಥವಾ ಅಲ್ಲಿ ಬರುವಂತಹ ಆದಾಯದ ಮೇಲೆ ಕೆಲವು ಸಂಸ್ಥೆಗಳ ಕಣ್ಣಿಟ್ಟಿದೆಯೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗತ್ತೆ. ಬ್ರಿಗೇಡ್ ರೋಡ್, MG ರೋಡ್ ಅಂತಂದ್ರೆ ಸಾಕಷ್ಟು ಉದ್ಯಮಗಳಿರುವಂತದ್ದು. ಅದರಲ್ಲೂ ಕೂಡ ವಾಣಿಜ್ಯ ಮಳಿಗೆಗಳು ಸಾಕಷ್ಟು ಇದೆ. ಅದರಲ್ಲೂ ವರ್ಷದ ಆರಂಭದಲ್ಲಿ ಕಲರ್ಫುಲ್ ಆಗಿರುತ್ತೆ. ಸಹಜವಾಗಿ ಹಣಕಾಸಿನ ವಹಿವಾಟು ಜಾಸ್ತಿ ಇರುತ್ತೆ. ಒಂದು ಜೊತೆಗೆ ಮೆಟ್ರೋ ಇದೆ. ಮೆಟ್ರೋದ MG ರಸ್ತೆ ಮೊದಲ ಬಾರಿ ಬೆಂಗಳೂರಿಗೆ ಬಂದಂತಹ ಮೆಟ್ರೋ ಏನು ಆರಂಭ ಮಾಡುವಂತಹ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ. ಹಾಗಾಗಿ ಹಲವು ಆಯಾಮಗಳಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಬೆಂಗಳೂರಿಗೆ MG ರಸ್ತೆ, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್ ಆ ತರದೇ ಇರುವಂತದ್ದು. ಈಗ ಅದನ್ನ ಖಾಸಗೀಕರಣ ಕೊಡುವಂತದ್ದು ಅಂತಂದ್ರೆ ಇದೆಲ್ಲವೂ ಕೂಡ ಪ್ರಾಧಿಕಾರದ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಸ್ತಿಯಾಗಿರುತ್ತೆ. ಈ ಒಂದು ಜಾಗದ ಮೇಲೆ ಹಲವು ರೀತಿಯ ಸಾಲವನ್ನು ಕೂಡ ತಗೊಂಡ್ಕೊಂಡಿರುತ್ತೆ. ಆದ್ರೆ ಈಗ ಒಂದ್ ರೀತಿಯಲ್ಲಿ ಅಧಿಕಾರಿಗಳ ವಲಯದಲ್ಲಿ ಈ ತರ ಒಂದು ಡಿಸ್ಕಷನ್ ಆಗಿತ್ತು ಅನ್ನೋಂಥ ಮಾಹಿತಿ ಈಗ ಬಹಿರಂಗ ಆಗ್ತಾ ಇರುವಂತದ್ದು. ನಿರ್ವಹಣೆ ಅಂತಂದ್ರೆ ಬೀದಿ ದೀಪ ನಿರ್ವಹಣೆ ಆಗಿರ್ಬೋದು, ರಸ್ತೆ ಕಸ ಗುಡಿಸುವಂತದ್ದಾಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂತದ್ದಾಗಿರ್ಬೋದು, ಹಾಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರ್ವಹಣೆ ಮಾಡೋದಕ್ಕೆ ಖಾಸಗಿಯವರಿಗೆ ನೀಡಲಾಗ್ತದೆ ಅನ್ನೋಂಥದ್ದು. ನಾವು ಕೂಡ ಈಗ ಮುಖ್ಯ ಆಯುಕ್ತರಂತಹ ಮಹೇಶ್ವರ ರಾವ್ರನ್ನ ಕೂಡ ಪ್ರಶ್ನೆ ಮಾಡಿದ್ವಿ. ಖಾಸಗೀಕರಣ ಅಂತಂದ್ರೆ ಆ ರೀತಿ ಅಲ್ಲ. ಈಗ ಟೆಂಡರ್ ಅನ್ನು ಕೊಡ್ತೀವಿ, ಖಾಸಗಿ ಸಂಸ್ಥೆಗಳು ಕೊಡ್ತೀವಿ, ಅವರು ಟೆಂಡರ್ ಪಡೆದು ಒಂದಿಷ್ಟು ಕಾಮಗಾರಿಗಳನ್ನ ಕೆಲಸವನ್ನು ಪೂರ್ಣ ಮಾಡ್ತಾರೆ, ಅವ್ರು ನಾವು ನಿರ್ವಹಣೆಯನ್ನು ಅವ್ರಿಗೆ ಕೊಡಲು ಹೋಗ್ತೀವಿ ಅನ್ನುವಂತಹ ಒಂದು